ಸೊ ಜ್ಞಾನವನ್ನು ಗಳಿಸಿ ಜ್ಞಾನವನ್ನು ಹಂಚುವ ಕೆಲಸ ಪತ್ರಿಕೆ ಮಾಡುತ್ತೆ. ಅದು ಬಹಳ ಸಂತೋಷ ಕೊಟ್ಟಂಥದ್ದು ನನಗೆ, ಅತ್ಯಂತ ತೃಪ್ತಿ ಕೊಟ್ಟಂಥ ವೃತ್ತಿ ಇದು. ಪತ್ರಕರ್ತರ ವೃತ್ತಿನೇ ನಿಮ್ಗೆ ಸಂತೋಷ, ಅತ್ಯಂತ ಸಂತೋಷ ಕೊಡುತ್ತೆ. ಆದರೆ ಪತ್ರಿಕರ್ತನಾಗಿ ಒಂದು ಸಮಸ್ಯೆ ಏನಂತಂದರೆ, ಆರ್ಥಿಕವಾಗಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಆರ್ಥಿಕವಾಗಿ ಯಾರೂ ಉದ್ಧಾರ ಆಗಲ್ಲ. ನಾನು ನಿವೃತ್ತಿಯಾದಾಗ ನನ್ನ ಸ್ಯಾಲ್ರಿ 17,000 2008ರಲ್ಲಿ. 17,000ದಲ್ಲಿ ಜೀವನ ಹೇಗೆ ಆಗೋಗ್ಬಿಟ್ಟು ಸಾಕಷ್ಟು ಬೆಲೆ ಏರಿಕೆ ಆಗಿಬಿಟ್ಟಿತ್ತಲ್ಲ. 17,000ದಲ್ಲಿ ಜೀವನ ಮಾಡೋದು ಹೇಗೆ ಅಂತ ಆರಂಭದಲ್ಲಿ 75 ರೂಪಾಯಿ, ನಾನು ರಿಟೈರ್ ಆಗುವಾಗ 17,000. ಬಟ್ ನನ್ನ ಮಟ್ಟಿಗೆ ಅದು ಅಡ್ಡಿ ಆಗಲೇ ಇಲ್ಲ. ನಾನು ಸ್ನಾತಕೋತ್ತರ ಪದವಿ ಮಾಡಿದ್ದು ಇಂಗ್ಲೀಷ್ನೊಳಗೆ ಮತ್ತು ಪೊಲಿಟಿಕಲ್ ಸೈನ್ಸ್ ಒಳಗೆ 2 ಸ್ನಾತಕೋತ್ತರ ಪದವಿ ಇದೆ. ಕರ್ತ ಆದಮೇಲೆ ನನಗೆ ದೊರೆತಿರುವಂತಹ ಲಾಭ ಅಂತಂದರೆ ಇಡೀ ರಾಜ್ಯದಲ್ಲಿ ನನ್ನ ಹೆಸರು ಖ್ಯಾತಿ ಆಯಿತು. ಇದಕ್ಕೆ ನಾನು ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್, ಸುಧಾ ಮತ್ತು ಉದಯವಾಣಿ, ಇದಕ್ಕೆ ನಾನು ಕೃತಜ್ಞನಾಗಿದ್ದೆ. ಇವಿಷ್ಟು ನನಗಿರೋದ್ರಿಂದ ನನಗೆ ಒಳ್ಳೆ ಹೆಸರು ಬಂತು. ಇಡೀ ರಾಜ್ಯದಲ್ಲಿ ನನ್ನನ್ನು ಒಬ್ಬ ಪತ್ರಕರ್ತ ಅಂತ ಗುರುತಿಸುವಾಗ. ಬಟ್ ಯಾರೂ ನನ್ನ ಮೇಲೆ ಬೆರಳು ಮಾಡುವಂಥ ಯಾವ ಸಂದರ್ಭಗಳು ಬರಲಿಲ್ಲ ಇವತ್ತವರೆಗೂ. ಅಂದರೆ ಅಷ್ಟು ಪವಿತ್ರವಾದಂಥ ಕೆಲಸ ನಾವು ಕಾಸ್ಕೊಂಡು